Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಬಿ ಬೇಬಿ, ನಿನಗೋಸ್ಕರ ಹಣ್ಣು ತರಕಾರಿ ಹಾಲು ಎಲ್ಲ ತಂದಿದ್ದೀನಿ. ಇನ್ಮೇಲೆ ನೀನು ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರ್ಬೋದು. ನಾನೇ ಖುದ್ದಾಗಿ ನಿಂತು ನಿನಗೇನೇನು ಬೇಕೋ ಎಲ್ಲ ಮಾಡಿ ಹಾಕ್ತೀನಿ. ಬೇಬಿ ಕೇಳಿಸ್ತಾ? ಬೇಬಿ ಏಯ್, ಏನಕ್ಕೆ ಹಂಗ್ ಬಡ್ಕೋತಾ ಇದ್ಯಾ? ಎಲ್ಲಿಗೆ ಹೊರಟೆ ನೀನು? ಆಫೀಸ್ಗೆ. ಬೇಡ ಬೇಡ, ಇನ್ಮೇಲೆ ಆಫೀಸ್ ಎಲ್ಲ ಬಂದ್ ನೀನ್ ಮನೇಲೇ ಇದ್ದು ರೆಸ್ಟ್ ಮಾಡು. ನಮ್ಮ ಮಗುನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ನಿನಗೇನ್ ತಲೆ ಕೆಟ್ಟಿದ್ಯಾ? ನಾನು ಆಫೀಸಿಗೆ ಹೋಗ್ಲೇಬೇಕು. ಆಯ್ತು, ನಾಳೆಯಿಂದ ಹೋಗು. ಇವತ್ತು ಒಂದಿನ ಮನೇಲೇ ಇರು. ಯಾಕೆ? ಅಲ್ಲ ಬೇಬಿ, ಈಗ ನೀನು ಆಫೀಸ್ಗೆ ಹೋಗಿ ದುಡಿಲೇಬೇಕು ಅಂತ ಏನಿದೆ? ಇಲ್ಲೇ ಇದ್ರೆ ನಿಂಗೂ ನಮ್ಮ ಮಗುಗೂ ಒಳ್ಳೇದಲ್ವಾ? ನಾನು ಅದನ್ನೇ ಹೇಳ್ತೀನಿ ಹೇಳಿ ಅಂದ್ರೆ ನಮ್ಮ ಮಾತೆಲ್ಲಿ ಕೇಳ್ತಾಳೆ ಇವಳು. ಅದು ಅಲ್ಲದೆ ಮಗು 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 ಯಾರು ಕಾಣ್ದೇ ಇರೋ ಮಗುನ? ಆ ಮಗುಗೋಸ್ಕರ ನಾನು ಯಾಕೆ ಮನೇಲಿರ್ಬೇಕು? ಹಾಗಲ್ಲ ದಿವ್ಯಾ, ಮೊದಲನೇ ಹೆರಿಗೆ, ಅದರಲ್ಲೂ ಈ ಕಾಲದಲ್ಲಿ ಎಷ್ಟು ಜೋಪಾನವಾಗಿದ್ರು ಸಾಲದು. ನೀನ್ ಸುಮ್ನೆ ಇರೋ. ಇರಿಟೇಟ್ ಮಾಡ್ಬೇಡ. ಮಗು ಮಗು ಅಂತ ಸಾಯ್ತಿದ್ಯಲ್ಲ, ಆ ಮಗುನ್ ಹೇಗೋ ನೋಡ್ಕೋತ್ಯಾ? ಆ ಮಗುನ್ ನೋಡ್ಕೊಳ್ಳೋ ಯೋಗ್ಯತೆ ಇದೆಯಾ ನಿನಗೆ? ಜಾನಕಿ, ಚೆನ್ನಾಗಿ ಹಾಕೆ ಅವಳಿಗೆ. ಗಂಡನ ಹತ್ರ ಹೇಗೆ ಮಾತಾಡ್ತಾ ಇದ್ದಾಳೆ ನೋಡು. ಅಲ್ವೇ, ಅವ್ರಿಗೇನೇ ಕಡಿಮೆ ಆಗಿದೆ? ಹಗಲು ರಾತ್ರಿ ಅಂದ್ರೆ ಬಜ್ಜಿ ಅಂಗಡಿಲಿ ತರಕಾರಿ ಅಂಗಡಿಲಿ ದುಡಿತಾರೆ, ಮನೆಗೆ ತಂದು ಹಾಕ್ತಾರೆ. ಅದ್ ಸಾಕಾಗಲ್ವೇ ನಿಂಗೆ? ಇವನ್ ದುಡಿಯೋ ಚಿಲ್ಡ್ರೆ ಕಾಸಲ್ಲಿ ಮಗುಗೆ ಡೈಪರು ತರಕ್ಕಾಗಲ್ಲ. ಅದ್ ಸರಿ, ಹೆರಿಗೆನ ಎಲ್ಲಿ ಮಾಡಿಸ್ತೀಯಾ? ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲ? ನಿನಗೆ ಎಲ್ಲಿ ಬೇಕೋ ಅಲ್ಲಿ ಮಾಡಿಸ್ತೀನಿ ಬೇಬಿ. ಕಷ್ಟಪಟ್ಟು ದುಡಿತೀನಿ. ನೀನು ನೋಡ್ಕೊ, ನಮ್ಮ ಮಗುನ್ ನೋಡ್ಕೊ ಸಾಕು. ದೊಡ್ಡ ಹಾಸ್ಪಿಟ್ಲಿಗೆ ಹೋಗೋಣ ಬೇಕಿದ್ರೆ. ಅದಕ್ಕೆಲ್ಲ ಆಸ್ಪತ್ರೆ ಯಾಕಳಿ ಅಂದ್ರೆ ಸತ್ಯ ಇವಳು ಎಲ್ಲ ಇಲ್ಲೇ ಹುಟ್ಟಿದ್ದು. ಅದಕ್ಕೆ ಯಾಕೆ ದುಡ್ಡು ವೇಸ್ಟು? ಇವಳು ಹೆರಿಗೆನೋ ಇಲ್ಲೇ ಆಗ್ಲಿ. ಕರೆಕ್ಟಾಗೆ ಹೇಳ್ದೆ. ಇವನ್ ಯೋಗ್ಯತೆಗೆ ಮನೆನೇ ಸರಿ. ಇವನಿಗೆ ನನ್ನನ್ನು ಸಾಕೋ ಯೋಗ್ಯತೆನೇ ಇಲ್ಲ. ಇನ್ ಮಗುನ್ ಎಲ್ಲಿಂದ ಸಾಕ್ತಾನೆ? ದೊಡ್ಡ ಹಾಸ್ಪಿಟಲಲ್ಲಿ ಡೆಲಿವರಿ ಮಾಡಿಸ್ತೀಯಾ? ಎಲ್ಲ ಸುಳ್ಳು. ಒಂದ್ಸಲ ಇವನ್ ಮಾತಿಗೆ ಬಿದ್ದು ಮಣ್ ತಿಂದಿದ್ದೀನಿ. ಮತ್ತ ಆ ಕೆಲಸ ಮಾಡಲ್ಲ. ದಿವ್ಯಾ ದಿವ್ಯಾ, Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.